ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಏನಂದರೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಇವತ್ತು ಏನಿದೆ ಅಂತ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ವೀಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ವೀಡಿಯೋ ಅಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಹೇಳ್ತಾನೆ, ವೀಡಿಯೋ ಸ್ಕಿಪ್ ಮಾಡಿದ್ರೆ ಆ ವೀಡಿಯೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸನ್ನು ನೀವು ನೋಡೋಕ್ಕಾಗಲ್ಲ. ಆ್ಯಂಡ್ ಈ ಜಾತ್ರೆ ಅನ್ನೋದು ನಮ್ಮೂರಿಂದ ಆ್ಯಂಡ್ 25 ಕಿಲೋಮೀಟರ್ ಆಗ್ತದೆ. ಆ್ಯಂಡ್ ನಾವು ನಮ್ಮ ಫ್ರೆಂಡ್ಸ್ ಕಲಿತು ಆ್ಯಂಡ್ ಜಾತ್ರೆಗೆ ಹೊಂಟಿವಿ. ಯಾಕಂದರೆ ಇವತ್ತು ಅನ್ನೋದು ಮೊತ್ತಕಲ್ಲಿ ಬಲಭೀಮಸೇನ ಜಾತ್ರೆ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವೆಲ್ಲ ತೋರಿಸ್ಬೇಕಲ್ವಾ, ಆ್ಯಂಡ್ ಎಲ್ರಿಗೂ ಫ್ರೀಯಾಗಿ ತೋರಿಸ್ತಾರೆ ಅನ್ನೋ ಮಜಾನೇ ಬೇರೆ. ಆ್ಯಂಡ್ ಆ ಜಾತ್ರೆಯಲ್ಲಿ ನಮ್ಮ ಫ್ರೆಂಡ್ ಕೂಡ ಬಂದಿದ್ದ, ಆ ಫ್ರೆಂಡ್ ಕೂಡ ಮೀಟ್ ಆದ. ಆ್ಯಂಡ್ ಈ ಗುಡಿಯ ವಿಶೇಷತೆ ಏನಂದರೆ, ಇದು 10ನೇ ಶತಮಾನದ ಚಾಳುಕ್ಯ ರಾಜ್ಯನ ಕಾಲಘಟ್ಟಕ್ಕೆ ಸೇರಿದ್ದಾಗಿದ್ದು. ಆ್ಯಂಡ್ ಈ ದೇವಾಲಯದಲ್ಲಿ ದೇವರ ಹೆಸರು ಸ್ವಯಂ ಪ್ರತ್ಯಕ್ಷನಾದ ಬಲಭೀಮಸೇನ ದೇವರು. ಆ್ಯಂಡ್ ಈ ದೇವಾಲಯ ನಿರ್ಮಿಸಿದವರು ರಾಜ ಲಕ್ಷ್ಮಪ್ಪ ನಾಯಕನವರು. ಅವರ ಕನಸಿನ ಆಧಾರದ ಮೇಲೆ ನಿರ್ಮಿಸಲಾಗಿದ್ದು. ಈ ಗುಡಿಯ ಇತಿಹಾಸ ಅನ್ನೋದು ಇನ್ನು ಬಹಳನೇ ಇದೆ, ಅದು ಹೇಳುವುದಕ್ಕೆ ಕೂಡ ಆಗಲ್ಲ. ಮೋದಕಪಲ್ಲಿ ಬಲಭೀಮಸೇನ ದೇವಸ್ಥಾನ ಜಾತ್ರೆ ಯಾವ ಥರ ನಡೆಸ್ತೇನೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಈ ಜಾತ್ರೆಯಲ್ಲಿ ಸುಮಾರು ಲಕ್ಷಾಂತರ ಜನ ಇರ್ತಾರೆ. ಈ ಲಕ್ಷಾಂತರ ಜನರಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಇದರಲ್ಲಿ ಕಳೆದೋದ್ರೆ ಕೂಡ ಸಿಗಲ್ಲ, ಯಾಕಂದರೆ ಇದರಲ್ಲಿ ನೆಟ್ವರ್ಕ್ ಕೂಡ ಬರಲ್ಲ. ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಪಾಯಿಂಟ್ ಏನಂದರೆ, ನಮ್ಮ ಫೋನ್ ಅನ್ನೋದು ಕೆಲಸಗಳೇ ಮಾಡಲ್ಲ. ಆ್ಯಂಡ್ ಈ ಜಾತ್ರೆಗೆ ಬರುವವರು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾರೆ ಈ ಜಾತ್ರೆಗೆ. ಆ್ಯಂಡ್ ಈ ಜಾತ್ರೆ ಅನ್ನೋದು ಅವ್ರಿಗೆ ಸ್ಪೆಷಲ್ಲು. ಆ್ಯಂಡ್ ಈ ಮೋದಕಪಲ್ಲಿ ಬಲಭೀಮಸೇನ ದೇವರು ಅನ್ನೋದು ಪ್ರತಿಯೊಂದು ಮನೆ ಕೂಡ ಮನೆ ದೇವರಾಗಿರ್ತಾನೆ. ಆ್ಯಂಡ್ ಈ ಜಾತ್ರೆಯಲ್ಲಿ ಹಲವಾರು ಆಟದ ಯಂತ್ರಗಳಿರ್ತವೆ. ಆ್ಯಂಡ್ ಜಂಪಿಂಗ್ ಜಾಕ್ಸ್ ಇರ್ಬೋದು, ಆ್ಯಂಡ್ ಬ್ರೇಕ್ ಡ್ಯಾನ್ಸ್ ಇರ್ಬೋದು, ಆ್ಯಂಡ್ ಹಲವಾರು ಆ್ಯಂಡ್ ಆ ಥರ ಯಂತ್ರಗಳು. ಈ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಊರಿಂದ ಹಲವಾರು ಜನರು ಬರ್ತಾರೆ. ಆ್ಯಂಡ್ ಈ ಜಾತ್ರೆಯಲ್ಲಿ ಇತ್ಯಾದಿ ಹುಡುಗರ ಆಟದ ವಸ್ತುಗಳಿವೆ. ಆ್ಯಂಡ್ ನಾನು ಈ ವಿಡಿಯೋ ತೆಗೆದಲ್ಲಿ ಪ್ರತಿಯೊಬ್ಬ ಹುಡುಗ ಕೂಡ ನಾನು ನೋಡ್ತಾ ಇದ್ದೇನೆ, ಯಾಕಂದರೆ ಹುಡುಗರು ವಿಡಿಯೋ ನೋಡುತ್ತಾ ಜಾಸ್ತಿ ಮಜಾ ಅಂದ್ಕೊಳ್ತಾರೆ. ಆ್ಯಂಡ್ ಈ ಜಾತ್ರೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವು ಜಾತ್ರೆಗೆ ಹೋಗಿದ್ದೆವು. ಆ್ಯಂಡ್ ಈ ಜಾತ್ರೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇವರು. ಆ್ಯಂಡ್ ನಾನು ವೀಡಿಯೋ ತೆಗೆದಿದ್ರೆ ಪ್ರತಿಯೊಬ್ಬರು ನನ್ನ ವೀಡಿಯೋ ಕಾರ್ಡ್ ನೋಡ್ತಾರೆ. ಆ್ಯಂಡ್ ನನ್ನ ವೀಡಿಯೋ ನೋಡ್ತಾ ಆ್ಯಂಡ್ ಪ್ರತಿಯೊಬ್ಬರು ಕೇಳ್ತಾರೆ, ನೀನು ವ್ಲಾಗ್ ಮಾಡ್ತೀಯ ಅಂತ. ಆ್ಯಂಡ್ ನಮ್ಮ ಮೋದಕಪಲ್ಲಿ ಬಲಭೀಮಸೇನ ಜಾತ್ರೆಗೆ ಬರೋ ಪ್ರತಿಯೊಂದು ಇದು ಮಿಷನ್ಗಳು, ಇವುಗಳಿಗೆ ಕನ್ನಡದಲ್ಲಿ ಫೆರಸ್ ಮಿಲ್, ಆ್ಯಂಡ್ ನಮ್ಮ ಭಾಷೆಯಲ್ಲಿ ಇದಕ್ಕೆ ರಂಗರತ್ನಗಳು ಅಂತ ಕರೆಯುತ್ತೆ. ಆ್ಯಂಡ್ ನಮ್ಮ ಮೋದಕಪಲ್ಲಿ ಬಲಭೀಮಸೇನ ಜಾತ್ರೆ ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಜಾತ್ರೆ ಸ್ಪೆಷಲ್ ಏನಂದರೆ, ಪ್ರತಿಯೊಂದು ಊರಿಂದ ಬಂದು ಆ್ಯಂಡ್ ದರ್ಶನ ಪಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ಜಾತ್ರೆ ಅವರು ಆ್ಯಂಡ್ ಈ ಥರ ಆಟಗಳು ಇತ್ಯಾದಿಗಳ ಆಟಗಳು ನೋಡಿರ್ತಾರೆ. ಆ್ಯಂಡ್ ಈ ಆಟಗಳನ್ನು ಆಡೋಕ್ಕೆ ಹೋಗಬೇಡಿ, ಆ್ಯಂಡ್ ಯಾಕಂದರೆ ಇದೆಲ್ಲ ಸ್ಕ್ಯಾಮ್ ಆಟಗಳು. ಆ್ಯಂಡ್ ಈ ಜನರಲ್ಲಿ ಲಕ್ಷಾಂತರ ಜನರಲ್ಲಿ ನಾನು ಆ ಜನಗಳ ಮಧ್ಯದಂಥ ಒಂದು ಹೊರಗಡೆ ಬರೋಕ್ಕೆ ಕೂಡ ಆಗ್ತಾ ಇಲ್ಲ. ಅಲ್ಲಿ ನಾನು ವೀಡಿಯೋ ಮಾಡ್ತಿದ್ರೆ ನಮ್ಮ ಫಾಲೋವರ್ ಕೂಡ ಬಂದಿದ್ದರು. ಆ್ಯಂಡ್ ನಾವು ಅವ್ರ ಫಾಲೋವರ್ಗೆ ಹೇಳಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಮತ್ತೆ ಜಾತ್ರೆ ನೋಡೋಕ್ಕೆ. ಆ್ಯಂಡ್ ಈ ಜಾತ್ರೆಯಲ್ಲಿ ಮಾತ್ರ ನಮ್ಮ ಫ್ರೆಂಡ್ ನನ್ನ ಬಾಲನ ಬಿಡ್ತಾ ಇಲ್ಲ. ಯಾಕೆ ನಮ್ಮ ಫ್ರೆಂಡನ್ನು ಒಂದು ಸ್ವಲ್ಪ ಆಟ ಆಡ್ಕೊಂಡ ಯಾವ ಥರ ಅಂತ ಆ್ಯಂಡ್ ಅವನ ಆಟಗಳಿಗೆ ಮೆಚ್ಕೊಂಡೆ. ಆ್ಯಂಡ್ ನಾವು ಅವನ ಆಟಗಳನ್ನು ಮೆಚ್ಕೊಂಡ ಮೇಲೆ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಬ್ರದರ್ಸ್ ಅನ್ನೋದು ಎಲ್ಲ ಕೂಡಿ ಆ್ಯಂಡ್ ಜಿಲೇಬಿ ಅನ್ನೋದು ತಿನ್ನೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಾತ್ರೆಯಿಂದ ಹೊರಗೆ ಬಂದು ಆ್ಯಂಡ್ ಜಿಲೇಬಿ ಆ್ಯಂಡ್ ಖಾರ ತೊಗೊಂಡು ಆ್ಯಂಡ್ ಕೂತ್ಕೊಂಡು ತಿಂದ್ಕೊಂಡ್ವಿ ಫ್ರೆಂಡ್ಸ್. ಈ ಥರ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಆ್ಯಂಡ್ ತಿನ್ಕೊಂಡಿರ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ನಾವು ತಿನ್ಕೊಂಡಾದ್ಮೇಲೆ ನಾವು ಹೋಗ್ತಾ ಇದ್ದೀವಿ ಮತ್ತೆ ರಿಟರ್ನ್ ರಥೋತ್ಸವ ಕಡೆ. ಆ್ಯಂಡ್ ನಾವು ಬರೋಷ್ಟರಲ್ಲಿ ರಥವನ್ನು ಎಳೆದೇ ಬಿಟ್ರು. ಆ್ಯಂಡ್ ಈ ರಥೋತ್ಸವಕ್ಕೆ ಆ್ಯಂಡ್ ಈ ಜಾತ್ರೆ ಕೂಡ ನಮ್ಮ ಸೇಡಂ ತಾಲೂಕಿನ ಬಾಲರಾಜ್ ಗುತ್ತಿದ್ದಾರೆ ಆ್ಯಂಡ್ GK ಪಾಟೀಲ್ ಅವ್ರು ಕೂಡ ಬಂದಿದ್ದರು. ಅಂತೂ ಇಂತೂ ನಮ್ಮ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ರಿಟರ್ನ್ ನಾವು ಕೂಡ ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ಜಾತ್ರೆ ಅನ್ನೋದು 8 to 10 ಡೇಸ್ವರೆಗೂ ಜಾತ್ರೆನೇ ಇರುತ್ತದೆ. ಈ ಜಾತ್ರೆಯ ವಿಡಿಯೋ ಅನ್ನೋದು ಸಂಪೂರ್ಣವಾಗಿ ಇಷ್ಟವಾದರೆ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.